ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮಾಡ್ತಿರುವ ಮೈಸೂರು ಚಲೋ ಪಾದಯಾತ್ರೆ ಮೂಡ ಹಗರಣದ ವಿರುದ್ಧ ಮಾಡ್ತಾ ಇರೋದು. ಸೊ ಈ ಪಾದಯಾತ್ರೆಯ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜೊತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಪಾದಯಾತ್ರೆ ನಡುವೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕ ನಮ್ಮ ಜೊತೆಲಿದ್ದಾರೆ. ಪಾದಯಾತ್ರೆ ನಡುವೆ ರನ್ನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸರ್, ಮೊದಲನೇ ದಿನದಲ್ಲಿ ಅಭೂತಪೂರ್ವವಾದಂತ ಒಂದು ಬೆಂಬಲ ಸಿಕ್ಕಿದೆ, ಏನ್ ಹೇಳ್ತೀರಿ? ಜನ ಕಾಂಗ್ರೆಸ್ ಅವರು ಕಳ್ಳರು ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಜನ ಶಿಕ್ಷೆ ಕೊಡಕ್ಕೆ ಆದಿ ಬೀದಿಗಳಲ್ಲಿ ಬರ್ತಾ ಇದ್ದಾರೆ. ಸರ್, ಮೊದಲನೇದಲ್ಲಿ ಈ ಮಟ್ಟದ ಪಾದಯಾತ್ರೆಗೆ ಮೊದಲನೇ ದಿನವೇ ಈ ಮಟ್ಟದ ಯಶಸ್ಸು ಸಿಕ್ಕಿದೆ ಅಂದ್ರೆ ಪಾದಯಾತ್ರೆ ಮುಗಿಯೋದ್ರೊಳಗಡೆ ನಿಮ್ಮ ಒಂದು ಉದ್ದೇಶ ಏನಿತ್ತು? ಸಿಎಂ ಅವ್ರು ಕೆಳಗೆ ಇಳಿಬೇಕು ಅನ್ನೋದು ಸಾಧ್ಯ ಆಗತ್ತೆ ಅನ್ಸತ್ತ? 100%. ಈಗಾಗಲೇ ಸಿದ್ದರಾಮಯ್ಯ ಎದುರಿ ಅಡೆಸು ಅಸೆಂಬ್ಲಿಯಿಂದ ಓಡೋಗ್ಬಿಟ್ರು. ಅಲ್ಲೇ ಗೊತ್ತಾಗ್ತದೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ. ಅದರಿಂದ ಈ ಪಾದಯಾತ್ರೆ ಮುಗಿಯೋದೊಳಗಡೆ ನೈತಿಕ ಹೊಣೆ ಕೊಟ್ಟು ರಾಜೀನಾಮೆ ಕೊಡ್ತಾರೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳುವಂತ ಒಂದು ಪಾದಯಾತ್ರೆ ಮುಗಿದ್ರೊಳಗಡೆ ಅವ್ರು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ. ಪಲಾಯನವಾದ ಮಾಡಿದಂತವ್ರು ಈಗ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ. ಈ ನಾಗಪ್ಪ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮಾಡ್ತಿರುವಂತಹ ಪಾದಯಾತ್ರೆ ಇದು. ಮೈತ್ರಿ ಪಕ್ಷಗಳ ಪಾದಯಾತ್ರೆ, ಮೈಸೂರು ಚಲೋ ಹೆಸರಿನ ಪಾದಯಾತ್ರೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ ಸಂವಿಧಾನಬದ್ಧವಾಗಿ ನಾವು ಮಾಡ್ತಿರುವಂತಹ ಪಾದಯಾತ್ರೆ ಅಂತ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಹೇಳಿದ್ದಾರೆ. ಆರ್ ಅಶೋಕ್ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ರು. 8 ದಿವಸದ ಈ ಪಾದಯಾತ್ರೆಯ ನಂತರದಲ್ಲಿ ಸಿದ್ದರಾಮಯ್ಯನವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ಈಗಾಗಲೇ ನೋಡಿ, ನಮ್ಮ ಪಾದಯಾತ್ರೆಗೆ ಸಿದ್ದರಾಮಯ್ಯ ಸ್ವತಃ ಹೆದರಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಆರ್ ಅಶೋಕ್ ನೀಡಿದ್ದಾರೆ. 16 ಕಿಲೋಮೀಟರ್ ಪರ್ ಡೇ ಅನ್ನುವಂಥ ಮ್ಯಾಪಿಂಗನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಬಿಡದಿಯ ಸಮೀಪ ವಾಸ್ತವ್ಯವನ್ನು ಹೂಡ್ತಾರೆ. ಹಾಗೆ ನಂತರದ 16 ಕಿಲೋಮೀಟ್ರಲ್ಲಿ ಮಗದೊಂದು ಕಡೆ ವಾಸ್ತವ್ಯ, ನಂತರದ 16 ಕಿಲೋಮೀಟರ್ನಲ್ಲಿ ಮತ್ತೊಂದು ಕಡೆ ವಾಸ್ತವ್ಯ, ಈ ರೀತಿಯ ಒಂದಷ್ಟು ರೂಪುರೇಷೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮಾಡ್ತಿರುವಂತಹ ಈ ಪಾದಯಾತ್ರೆಯ ಹೋರಾಟಕ್ಕೆ ಬಿಜೆಪಿಯಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಥನ್ನು ಕೊಟ್ಟಿದ್ದಾರಾ? ಇಲ್ಲ. ರಮೇಶ್ ಜಾರಕಿಹೊಳಿ ಟೀಮ್ ಇಲ್ಲಿ ಸಾಥ್ ಕೊಟ್ಟಿದ್ಯಾ? ಇಲ್ಲ. ಅವ್ರು ಯಾರೂ ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿಲ್ಲ. ರೈಟ್, ಈ ಪಾದಯಾತ್ರೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಜನಾರ್ದನ್, ಬೆಳಗ್ಗೆ ಈ ಪಾದಯಾತ್ರೆ ಮೈಸೂರು ಚಲಾಗಿ ಚಾಲನೆಯನ್ನು ಕೊಡಲಾಯಿತು. ರೈಟ್ ನೌ ಈ ಪಾದಯಾತ್ರೆ ಎಲ್ಲಿದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ? ಬಿಜೆಪಿ ಅಂದುಕೊಂಡ ರೀತಿಯಲ್ಲಿಯೇ ಈ ಪಾದಯಾತ್ರೆ ನಡೀತಾ ಇದೆಯಾ? ದಿವೇಶ್ರೀ, ಪಾದಯಾತ್ರೆ ಇವಾಗ ಬಿಡದಿಯನ್ನ ಎಂಟ್ರಿ ಆಗಿದೆ. ನೀವು ಹೇಳಿದಾಗೆ ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಹಲವು ಇಲ್ಲಗಳ ನಡುವೆಯಲ್ಲಿ ಪಾದಯಾತ್ರೆ ಮುಂತಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಯಶಸ್ಸು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿರೀಕ್ಷೆಗೂ ಮೀರಿ ಅನ್ನೋ ರೀತಿಯಲ್ಲಿ ಬೆಳಿಗ್ಗೆಯಲ್ಲಿ ಹೊರಡುವಂತ ಸಂದರ್ಭದಲ್ಲಿ ಪಾದಯಾತ್ರೆ ಆರಂಭ ಆದ ಸಂದರ್ಭದಲ್ಲಿ ಮಳೆ ಸ್ವಲ್ಪ ಬಂತು. ಮಳೆ ನಡುವೆನೂ ಸಹಿತ ಎಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಹಾಗೆ ನಡ್ಕೊಂಡ್ ಬಂದ್ರು. ಸುಮಾರು ಜನ ನಡ್ಕೊಂಡ್ ಬಂದ್ರು. ಯಡಿಯೂರಪ್ಪನವರು ಕೂಡ ಒಂದ್ ಸ್ವಲ್ಪ ದೂರ ನಡೆದ್ರು. ಎಲ್ರಿಗೂ ಸ್ವಲ್ಪ ಜೋಶ್ ಬರ್ಲಿ ಅನ್ನೋ ಕಾರಣಕ್ಕಾಗಿ ನಡೆದ್ರು. ಸ್ವಲ್ಪ ದೂರ ಅಷ್ಟೇ ನಡೆದ್ರು, ಸಾಧ್ಯ ಆಗ್ಲಿಕ್ಕೆ ಇಲ್ಲ ನಡಿಲಿಕ್ಕೆ ಅಂತ ಹೇಳಿ ಅವ್ರನ್ನ ವೆಹಿಕಲ್ ಅಲ್ಲಿ ಕಳ್ಸಿಕೊಟ್ರು. ಆದ್ರೆ ನೀವ್ ಹೇಳಿದಾಗೆ ಯತ್ನಾಳ್ ಅವರಿಲ್ಲ, ಅವರ ಟೀಮ್ ಇಲ್ಲ, ರಮೇಶ್ ಜಾರಕಿಹೊಳಿ ಅವರ ಟೀಮ್ ಇಲ್ಲ, ಪ್ರತಾಪ್ ಸಿಂಹ ಅವರ ಟೀಮ್ ಇಲ್ಲ. ಹೀಗೆ ಬೇರೆ ಬೇರೆ ಪ್ರಮುಖರು ಬಿಜೆಪಿಯಲ್ಲಿ ಹಲವರು ಇದ್ದಾರೆ. ಅವರ ಟೀಮ್ಗಳು ಇದರಲ್ಲಿ ಇಲ್ಲ. ಇಲ್ಲಿ ಅಶೋಕ್ ಮತ್ತೆ ವಿಜೇಂದ್ರ ಅವರ ಬೆಂಬಲಿಗರು ಅಂತ ಹೇಳ್ಬೋದು, ಅಥವಾ ಅವರ ಆಪ್ತ ವಲಯದಲ್ಲಿ ಒಂದಿಷ್ಟು ಜನ ಮುಖಂಡರುಗಳು ಸೇರಿದ ಹಾಗೆ ಪದಾಧಿಕಾರಿಗಳೆಲ್ಲ ಸೇರಿ ಈ ಒಂದು ಪದಯಾತ್ರೆಯಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಜೆಡಿಎಸ್ ನಿಂದ ಕೂಡ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು. ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ದಿವೇಶ್, ನಾವು ಗಮನಿಸಿದ್ದು, ಪ್ರೀತಮ್ ಗೌಡ ಅವರು ವೇದಿಕೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಕುಮಾರಸ್ವಾಮಿ ಅವರು ವೇದಿಕೆಯನ್ನ ಹಂಚಿಕೊಂಡ ಸಂದರ್ಭದಲ್ಲಿ ಅವರೆಲ್ಲಾದ್ರೂ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರ ಅನ್ನೋ ಒಂದು ನಿರೀಕ್ಷೆ ಇತ್ತು. ಮೊನ್ನೆ ಅವ್ರ ವಿರುದ್ಧನೇ ಗುಡುಗಿದ್ರು. ಆದ್ರೆ ಇವತ್ತು ಅಲ್ಲಿ ಪ್ರೀತಮ್ ಗೌಡ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಈ ವಿಚಾರದಲ್ಲಿ ಬಿಜೆಪಿ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದೆ ಅಂತ ಅನ್ಸತ್ತೆ ನೋಡಿದ್ರೆ. ಯಾಕಂದ್ರೆ ಅವರು ನೇರವಾಗಿ ಹೇಳಿರೋ ಕಾರಣಕ್ಕಾಗಿ ಮತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಪ್ರೀತಮ್ ಅವ್ರನ್ನ ಇವತ್ತೆಲ್ಲೂ ಕೂಡ ಅಲ್ಲಿ ವೇದಿಕೆಯಲ್ಲಿ ಹಚ್ಚಲಿಕ್ಕೆ ಅವರು ಅವಕಾಶವನ್ನ ಕೊಟ್ಟಿಲ್ಲ, ಅಥವಾ ಬೇಡ ಅಂತ ಹೇಳಿರ್ಬೋದು ನೇರವಾಗಿನೇ ಪ್ರೀತಮ್ ಅವರಿಗೆ. ಅವ್ರು 3ನೇ ದಿನದ ಪಾದಯಾತ್ರೆ ಉಸ್ತುವಾರಿ ಅವ್ರದ್ದಿರತ್ತೆ, ಪ್ರೀತಮ್ ಅವ್ರದ್ದಿರತ್ತೆ. ಹಾಗಾಗಿ ಅವರು ಇವತ್ತಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಹಾಗಂತ ಪಾದಯಾತ್ರೆಯಲ್ಲಿ ಇದ್ರು ಅವ್ರ ಮುಂದೆ ಕಡೆಯಲ್ಲಿ, ಅದ್ರ ವೇದಿಕೆಯನ್ನ ಹಂಚ್ಕೊಂಡಿಲ್ಲ. ಈಗ ನಂತರದಲ್ಲಿ ಉಳಿದಂತ ವಿಚಾರ ಹೇಳೋದಾದ್ರೆ, ಪಾದಯಾತ್ರೆ ನಿಗದಿತ ಸಮಯಕ್ಕಿಂತ ಸ್ವಲ್ಪ ವಿಳಂಬವಾಗಿ ಆರಂಭ ಆಯ್ತು. ಬೆಳಿಗ್ಗೆ 8:30ಕ್ಕೆ ಪೂಜೆ ಆಗಿ 10 ಗಂಟೆ ಅಷ್ಟೊತ್ತಿಗೆಲ್ಲ ಹೊರಡ್ಬೇಕಾಗಿತ್ತು. ಆದ್ರೆ ತುಂಬಾ ಲೇಟ್ ಆಗಿದೆ. 1-2 ಗಂಟೆಗಳ ಕಾಲ ತಡವಾಗಿದೆ. 1:30-2 ಗಂಟೆ ಒಳಗಡೆ ಬಿಡದಿ ಎಂಟ್ರಿ ಆಗ್ಬೇಕಾಗಿತ್ತು. ಸುಮಾರು ಇಲ್ಲಿ 3-4 ಗಂಟೆ ಆಗೋಗಿದೆ ಅಷ್ಟೇ ಇಲ್ಲಿ ಬರುವಂತ ಸಂದರ್ಭದಲ್ಲಿ. ಈಗ ಊಟ ಎಲ್ಲ ಮುಗಿಸಿ ಕನಿಷ್ಠ 1 ಗಂಟೆಗಳ ಕಾಲ ವಿಶ್ರಾಂತಿ ಬೇಕಾಗಿತ್ತು. ಆದ್ರೆ ಅಷ್ಟಕ್ಕೆ ಸಮಯ ಇಲ್ಲ. ಊಟ ಮುಗಿಸಿದ್ದಾರೆ, ಈಗಷ್ಟೇ ಎಲ್ಲರದ್ದು ಊಟ ಆಗ್ತಾ ಇದೆ. ಮತ್ತೆ ಈಗ ಇಲ್ಲಿಂದ ಪಾದಯಾತ್ರೆ ಆರಂಭ ಆಗಿದೆ. ಬಿಡದಿ ಎಂಡ್ ಅಲ್ಲಿ ಇವತ್ತು ವಾಸ್ತವ್ಯ ಇರುತ್ತೆ. ಕೇಳಿ ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಿಗ್ಗೆ ಬರುವಂತ ಸಂದರ್ಭದಲ್ಲಿ ಮಳೆ ಇತ್ತು. ಈಗ ಸ್ವಲ್ಪ ಬಿಸಿಲು ಶುರುವಾಗಿದೆ. ಬಿಸಿಲಿನಲ್ಲಿ ಪಾದಯಾತ್ರೆ ಮುಂದುವರೆದಿದೆ. ದಿವೇಶ್ರೀ, ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.